ಸುಮತಿ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಅವರ ತಾಯಿ ನಿನ್ನೆ ಸಂಜೆ ಈ ವಿಚಾರ ಗೊತ್ತಾದಾಗ ಅವರಿಗೆ ಸಿಡಿಲಾಘಾತ, ಅವರಿಗೆ ಧೈರ್ಯ ಹೇಳುವಂತಹ ಪ್ರಯತ್ನ, ಅವರ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ ಅಂತ ಹೇಳೋ ಪ್ರಯತ್ನ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ರೈಟ್, ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಮ್ಮ, ನಿಮ್ಗೆ ಏನ್ ಹೇಳಬೇಕು ಅನ್ನುವಂತಹ ಪದಗಳೇ ನಮ್ಮಲ್ಲಿಲ್ಲ. ನೀವು ತುಂಬಾ ಧೈರ್ಯಶಾಲಿಗಳು, ನೀವು ತುಂಬಾ ಸ್ಟ್ರಾಂಗ್ ವುಮನ್ ಅಂತ ಅನ್ನಿಸ್ತೀರಿ. ದಯವಿಟ್ಟು ಧೈರ್ಯವಾಗಿರಿ. ಈ ಸಂದರ್ಭದಲ್ಲಿ ನೀವು ಏನ್ ಹೇಳಬಹುದು ಅಮ್ಮ? ನಾವು ಫಸ್ಟ್ ಆಫ್ ಆಲ್ ಹೋಗ್ಬೇಡ, ಅಲ್ಲಿಗೆ ಹೋಗ್ಬೇಡ ಅಂತ ಹೇಳಿದ್ವಿ. ಹೇಳಿ ಮಾ. ಅವನು 1 ವಾರದಿಂದ ಪ್ಲಾನ್ ಆಗ್ತಿದ್ದೆ ಕಾಶ್ಮೀರಕ್ಕೆ ಹೋಗ್ಬೇಕು ಅಂತ. ನಾನು ಬೇಡ ಬೇಡ ಅಂತ ಹೇಳ್ತಾ ಇದ್ದೆ. ನಾನು ಯಾವಾಗಲೂ ಪೇಪರ್ನಲ್ಲಿ ಓದ್ತಾ ಇದ್ದೆ, ಟಿವಿಯಲ್ಲಿ ವಾಚ್ ಮಾಡ್ತಾ ಇದ್ದೆ. ಇಲ್ಲಮ್ಮ, ಹಿಂದಿನ ಸ್ಥಿತಿ ಇಲ್ಲ ಇವಾಗ ಅಂತ ಅವನು ಉಮೇದ್ ಮಾಡ್ಕೊಂಡು ಹೋದ. ತುಂಬ ಉತ್ಸಾಹದಿಂದ ಹೋದ, ಎಲ್ರಿಗೂ ಹೇಳಿ ನಮಸ್ಕಾರ ಮಾಡ್ಕೊಂಡು ಹೋಗಿದ್ದ. ಮೊನ್ನೆ ಮೇಡಮ್ ಮೊನ್ನೆ ಮಾತಾಡ್ಸಿದ್ವಿ. ಎಲ್ಲಮ್ಮ ತುಂಬ ಚೆನ್ನಾಗಿದೆ, ಇಲ್ಲಿ ಏನು ತೊಂದರೆ ಇಲ್ಲ, ಹೆಜ್ಜೆ ಹೆಜ್ಜೆಗೂ ಮಿಲಿಟ್ರಿ ಸೆಕ್ಯೂರಿಟಿ ಇದೆ, ಏನು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದ. ಆದ್ದರಿಂದ ಸ್ವಲ್ಪ ಧೈರ್ಯ ಆಯಿತು. ಬೆಂಗಳೂರು ಥರ ಇದೆ ಅಮ್ಮ, ಇಲ್ಲಿ ತುಂಬ ಜನ ಟೂರಿಸ್ಟ್ಗಳು ಇದ್ದಾರೆ. ನಿನ್ನೆ ಎಲ್ಲ ಮೊನ್ನೆ ಮೇಡಮ್, ನಿನ್ನೆ ಅವ್ರು ರಿಮೋಟ್ ಏರಿಯಾಕ್ಕೆ ಹೋಗ್ತೀನಿ. ಮೊನ್ನೆ ನಾವು ಇಲ್ಲಿ 2 ದಿನ ನಿಮಗೆ ಅಮ್ಮ ಹೇಳಿ. ಮೊನ್ನೆ ನಿಮ್ಮ ಜೊತೆ ಮಾತಾಡಿದ್ರು ಅವರು? ಮೊನ್ನೆ ಮಾತಾಡ್ದಮ್ಮ, ಇಲ್ಲಿ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ನಾನು ಕೇಳಿದೆ, ಹಿಂದೆ ನಾನು ರೋಜಾ ಅಂತ ಒಂದು ಫಿಲಮ್ ನೋಡಿದ್ದೆ, ಆ ಥರ ಏನಾದರೂ ಆದರೆ ಇಲ್ಲಮ್ಮ, ಆ ಥರ ಏನಿಲ್ಲ, ಇದೊಂದು 30 ವರ್ಷದ ಹಳೆ ಕತೆ ಎಲ್ಲ ಹೇಳಬೇಡ, ಈಗ ತುಂಬ ಅಪ್ಡೇಟ್ ಆಗಿದೆ, ಈಗ ಹಂಗಿಲ್ಲ, ತುಂಬ ಸೆಕ್ಯೂರಿಟಿ ಚೆನ್ನಾಗಿದೆ ಅಂತ ಹೇಳ್ದ. ಅವಾಗ ನಾನು ಹೌದು ಅಂತ. ನೀವು ಹೇಳಿದ್ರಿ ನಾನು ಕಾಶ್ಮೀರಕ್ಕೆ ಹೋಗ್ಬೇಡ ಅಂದೆ ಅಂತ. ಯಾಕೆ ಹಂಗೆ ಹೇಳಿದ್ರಿ ನೀವು? ಇದೇ ಭಯ ಇತ್ತಾ ನಿಮಗೆ? ನಾವು ದಿನ ಟಿವಿಲಿ ಪತ್ರಿಕೆಯಲ್ಲಿ ವಾಚ್ ಮಾಡ್ತಾ ಇದ್ವಿ. ಹೇಳ್ಬೇಡ ಅಂತ ನನಗೆ ಬೈದ. ಇಲ್ಲಮ್ಮ, ಈಗ ಚೆನ್ನಾಗಿದೆ ಅಂತ ಹೇಳ್ದ. ನಮ್ಗೆ ತುಂಬ ಸಂತೋಷ ಆಯ್ತು. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ನಾಳೆ ಬರೋದಿತ್ತು, 24ನೇ ತಾರೀಕು ವಾಪಸ್. ಬಹುಶಃ ಎಲ್ಲೋ ನಿಮಗೆ ನಿಮ್ಮ 6th ಸೆನ್ಸ್ ಹೇಳಿತ್ತು ಅನ್ಸುತ್ತೆ ಅಮ್ಮ. ಬಹುಶಃ ನಿಮ್ಮ ಮಾತನ್ನ ತೆಗೆದು ಹಾಕದೆ ಹೋಗಿದ್ದಿದ್ರೆ ನಿಮ್ಮ ಮಗ ಇವತ್ತು ನಿಮ್ಮ ಜೊತೆಗೆ ಇರ್ತಿದ್ರೇನೋ. ತುಂಬಾ ಆರ್ಥೋಡಾಕ್ಸ್ ಸರ್, ನಾವು ತುಂಬಾ ಆರ್ಥೋಡಾಕ್ಸ್ ಸರ್, ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ನಿಜ. ಬಟ್ ಈಗ ಕಾಲ ಮಿಂಚು ಹೋಯ್ತು. ಅದೊಂದು ಕ್ಷಣ ನಿಮ್ಮ ಮಾತು ಕೇಳಿದಿದ್ರೆ ನಿಮ್ಮ ಮಗ ನಿಮ್ಮ ಜೊತೆಗೆ ಇರ್ತಾ ಇದ್ರು ಇವತ್ತು. ಇಷ್ಟು ಭಯಭೀತ ವಾತಾವರಣ, ಭಯೋತ್ಪಾದಕರ ಕೃತ್ಯ. ಮನೆಯವರು, ಅವನ ಫ್ರೆಂಡ್ಸು, ಹೇಳಿ ಅಮ್ಮ ಹೇಳಿ ನೀವು. ಆದರೆ ಮುಂದ್ಗಡೆ ಮನೆಯವರು, ಅವ್ರ ಫ್ರೆಂಡ್ಸು ಎಲ್ಲ ಹೋಗಿ ಬಂದು ಅವನಿಗೆ ತುಂಬ ಚೆನ್ನಾಗಿದೆ, ಈಗ ಏನು ತೊಂದರೆ ಇಲ್ಲ ಅಂತ ಹೇಳಿ ಅವನಿಗೆ ಹುರಿದುಂಬಿಸಿದ್ರು. ಅಮ್ಮ, ಆಕ್ಚುಲಿ ಅವರು ರಾಜಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರಂತೆ. ಅವ್ರ ಫ್ರೆಂಡ್ ಗಣೇಶ್ ಮಾತು ಕೇಳಿ ಕಾಶ್ಮೀರಕ್ಕೆ ಹೋದ್ರು ಅಂತ. ಅವನು ಅನ್ಕೊಂಡಿದ್ದ ಅಲ್ಲಿ ತುಂಬ ಸೆಕೆ, ಹೀಟು, ಈಗ ಬೇಡ. ಗಣೇಶ್ ಭಟ್ರು ಅವರು ತುಂಬ ಚೆನ್ನಾಗಿ ಹೋಗಿ ಬಂದ್ವಿ, ಏನೂ ಇಲ್ಲ ಅಲ್ಲಿ ತೊಂದರೆ ಏನಿಲ್ಲ, ತುಂಬ ಚೆನ್ನಾಗಿದೆ ಸೆಕ್ಯೂರಿಟಿ, ಹೋಗು ಅಂತ ಹೇಳಿದ್ದಕ್ಕೆ ಆಯ್ತು ಹೋಗಿ ಬರ್ತೀನಿ ಅಂತ. ಅಮ್ಮ, ನಿಮಗೆ 1 ವಾರದಿಂದ ಪ್ಲಾನ್ ಹಾಕೊಂಡಿದ್ರು. ನಿಮಗೆ ಫಸ್ಟ್ ವಿಷಯ ಯಾರು ಮುಟ್ಸಿದ್ದು? ಎಷ್ಟೊತ್ತಿಗೆ ಕಾಲ್ ಬಂತು? ಅವಾಗ ಹೇಳಿದ್ರು ಅವರು. ಆಮೇಲೆ ಇಂಜುರಿ ಆಗಿದೆ ಅಂತ ತಿಳ್ಕೊಂಡಿದ್ವಿ ಮೇಡಮ್ ನಾವು. ಆದರೆ ನೈಟ್ ಜಿಲ್ಲಾಡಳಿತಕ್ಕೆ ಫೋನ್ ಬಂತಂತೆ, ನಮ್ಮ ಇಲ್ಲಿ ಶಿವಮೊಗ್ಗ ಜಿಲ್ಲಾಡಳಿತಕ್ಕೆ. ಅವ್ರು ಹೇಳಿ ಕಳಿಸಿದ್ರು ಮೇಡಮ್. ಜಿಲ್ಲಾಡಳಿತದವ್ರು ಮುಗಿಸಿದ್ರು. ಅಂದರೆ ಡೈರೆಕ್ಟ್ ಈ ಸುದ್ದಿ ನಿಮಗೆ ತಲುಪ್ತಾ, ಅಥವಾ ನಿಮ್ಮ ಕುಟುಂಬಸ್ಥರು ಯಾರಾದರೂ ನಿಮಗೆ ಈ ಸುದ್ದಿ ತಲುಪಿಸಿದ್ರಾ? ಅವ್ರು ಬಂದು ನಮ್ಗೆ ಹೇಳಿದ್ರು. 4:15 ಆಗಿತ್ತು.
4:15 ಆಗಿತ್ತು ಸಂಜೆ ನಿನ್ನೆ. ಅಲ್ಲ ಅಮ್ಮ, ನಿಮಗೆ ಮೊಮ್ಮಗ 97% ಮಾಡಿದ್ದಾನೆ ಅನ್ನೋ ಖುಷಿ, ಮಂಜುನಾಥ್ ಸರ್ಗೂ ಕೂಡ ನನ್ನ ಮಗ ಇಷ್ಟೊಂದು ಒಳ್ಳೆ ಪರ್ಸೆಂಟೇಜ್ ಮಾಡಿದ್ದಾನೆ, ಒಂದು ಸ್ವಲ್ಪ ಆರಾಮಾಗಿ ಎಲ್ಲಾದರೂ ಎಂಜಾಯ್ ಮಾಡ್ಕೊಂಬರೋಣ, ಅವ್ನು ಬಂದ ನಂತರ ಮತ್ತೆ ಒಂದು ಕಾಲೇಜು CET ಅಂತನೋ ಅಥವಾ ಪ್ಲೇಸ್ಮೆಂಟ್ ಅಂತನೋ ಇದ್ದೇ ಇರುತ್ತೆ ಅನ್ನೋದು ಇತ್ತಲ್ವಾ? ಸೊ ಆ ಸಿಚುವೇಶನ್ ಹೇಗಿತ್ತು, ಏನೆಲ್ಲ ಮಾತಾಡಿದ್ರು ಅವ್ರು ಹೋಗೋ ಮುಂಚೆ? ಎಂಜಾಯ್ ಮಾಡೋಣ ಅಂತ ಅದೇ ತುಂಬ ಒಂದು ಸ್ವಲ್ಪ ನಾವು ಹಂಗೆ ಅಂದ್ಕೊಂಡ್ವಿ, ಸೊಸೆನೂ ಕೆಲ್ಸಕ್ಕೆ ಹೋಗ್ತಾಳೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಬರಲಿ. ನಿಮ್ಮನ್ನ ಕರೀಲಿಲ್ಲ ಅಲ್ವಮ್ಮ ಮಂಜುನಾಥ್ ಅವರು ಕಾಶ್ಮೀರಕ್ಕೆ ಹೋಗ್ಬೇಕಾದ್ರೆ? ಬನ್ನಿ ಜೊತೆಗೆ ಹೋಗಿ ಬರೋಣ ಅಂತ ನನಗೆ ಆಗಲ್ಲ ಸರ್, ನನ್ನ ಕಾಲು 2 ಮಂಡಿನೂ ಹಾಳಾಗಿದೆ. ಇಲ್ಲ ನಾನೇ ಬರಲ್ಲ ಅಂತ ಹೇಳಿದೆ, ನಾನು ಎಲ್ಲಿಗೂ ಬರಲ್ಲ, ಕಾಲು ನೋವು ನನಗೆ, ಮಂಡಿ ನೋವಾಗಿದೆ. ಅದಕ್ಕೆ ನಾನು ಯಾವುದು ಹೈಟು ಎಲ್ಲ ಇತ್ತು, ಮನೇಲಿ ಮಾತ್ರ ಇರಬಹುದು, ಅದಕ್ಕೆ ನಾನು ಬರಲ್ಲ ಅಂತ ಹೇಳಿದ್ದೆ. ಒಬ್ಬ ತಾಯಿಯಾಗಿ ನೋಡಾಗಿತ್ತು, ನಮಗೆ ಯಾತಕ್ಕೆ ಸರ್ ಇವಾಗ ಮನೆ ನೋಡ್ಕೊಂಡಿರ್ತೀನಿ. ನಿಜ, ಈಗ ಒಬ್ಬ ತಾಯಿಯಾಗಿ ಮಗನನ್ನ ಕಳ್ಕೊಂಡು ಇಲ್ಲ, ನಾನು ಅವನಿಗೆ ಯಾವತ್ತಿಂದ ನಾನು ಹೇಳಿದ್, ನೀವು ನನ್ನನ್ನು ಮಾತ್ರ ಎಲ್ಲೂ ಕರಿಬೇಡಿ ಅಂತ ಹೇಳ್ತಾ ಇದ್ದೆ, ನಂಗೆ ಆಗಲ್ಲ, ಆದರೆ ನಾನು ಅಲ್ಲಿಂದ ಬಂದಮೇಲೆ ನಿಂಗೆ ಕಾಲಿಗೆ ಕೀಲು ಹಾಕಿಸ್ತೀನಿ ಅಂತ ಹೇಳಿದ್ದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.